ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಸಪ್ತಮಿ ತಿಥಿ, ಅಶ್ವಿನಿ ನಕ್ಷತ್ರ. ಈ ದಿವಸ ಬುಧವಾರ. ಇದೇ ಬುಧನ ವಾರದಲ್ಲಿ ಬುಧನ ಪರಿವರ್ತನೆಯನ್ನು ಕಾಣ್ತಾ ಇದ್ದೀವಿ ನಾವು. ಬುಧ ಇಷ್ಟು ದಿವಸ ಸ್ವಕ್ಷೇತ್ರದಲ್ಲಿದ್ದ, ತುಂಬ ಬಲಿಷ್ಠನಾಗಿದ್ದ, ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದ. ಈ ದಿವಸ ಕರ್ಕಟಕ ರಾಶಿಯನ್ನು ಪ್ರವೇಶಿಸ್ತಾನೆ. ಕರ್ಕಟಕಕ್ಕೆ ಬಂದಿದ್ದ, ಮತ್ತೆ ವಾಪಸ್ ಮಿಥುನಕ್ಕೆ ಹೋಗಿದ್ದ, ಈಗ ಮತ್ತೆ ಮರಳಿ ಕರ್ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಕರ್ಕಟಕ ರಾಶಿಯಲ್ಲಿ ಬುಧ ಸಂಚರಿಸುವಾಗ ಅಲ್ಲಿ ಜಲಾರ್ಜಿತ ಸ್ವಹ ಅಂತ ಹೇಳುತ್ತೆ. ನೀರನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವ ಕೆಲಸಗಳಿದ್ದಾವೆ ಅಲ್ಲಿನ ಹೆಚ್ಚಿನ ಸಂಪಾದನೆಯನ್ನು ಮಾಡ್ತಕ್ಕಂಥ ಒಂದು ಆಸಕ್ತಿ ಬೆಳೆಯುತ್ತೆ ಅಂತ. ಮತ್ತು ಸ್ತ್ರೀಯರಲ್ಲಿ ಸ್ತ್ರೀ ದ್ವೇಷ ಬರುತ್ತೆ ಅಂತ. ಹೆಣ್ಣುಮಕ್ಕಳಲ್ಲಿ ವೈಸವಸ, ಹೆಣ್ಣುಮಕ್ಕಳಿಗೆ ಪುರುಷರಿಗೆ ಈ ರೀತಿಯ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರಬಹುದು. ಅಜ್ಞಃ, ನಿಸ್ವಹ, ಹಣ ಇಲ್ಲದೆ ಇರತಕ್ಕಂಥವನೂ ಆಗ್ತಾನೆ ಅಂತಲೂ ಇದೆ. ಹಣ ಸಂಪಾದಿಸಿದ್ದನ್ನು ಬಹಳ ಬೇಗ ಕಳ್ಕೊಂಡ್ಬಿಡ್ತಾನೆ, ಬೇಡದ ಕಾರ್ಯಗಳಿಗೆ, ಚಟುವಟಿಕೆಗಳಿಗೆ ತೊಡಗಿಸಿ ಅಂತ ಇದೆ. ಹೀಗೆಲ್ಲ ಚಂದ್ರ ಬುಧನ ತಂದೆ, ತುಂಬ ಪ್ರಜ್ಞಾವಂತ. ಚಂದ್ರನಿಗೆ ಪ್ರಾಜ್ಞಶ್ಚ ಶಶಿ ಅಂತ ಹೇಳುತ್ತೆ. ತುಂಬ ಬುದ್ಧಿವಂತನಾಗಿರ್ತಕ್ಕಂಥವನು ಚಂದ್ರ. ಅಂಥವನ ಮಗ ಬುಧ, ಅವನು ಮಹಾಚತುರ. ಹೀಗಾಗಿ ಅವನ ಮನೆಯಲ್ಲಿ ಸಂಚರಿಸುವಾಗ ಬುದ್ಧಿವಂತಿಕೆಯೂ ಹಾಗೆ ಬೆಳೆಯುತ್ತೆ. ಮತ್ತು ಬುಧ ಅವನಿಗೆ ಕಲೆ, ಶಾಸ್ತ್ರ, ಸಂಗೀತ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿಯೂ ಬರುತ್ತೆ ಅಂತ. ಹೀಗೆಲ್ಲ ಶುಭ ಫಲವನ್ನು ಹೇಳಿದೆ. ಹೀಗಾಗಿ ಈ ಒಂದು ಬುಧನ ಸಂಚಾರ ಈ ದಿವಸ ಯಾವೆಲ್ಲ ರಾಶಿಗಳವರಿಗೆ ಯಾವ ರೀತಿಯ ತೊಡಕುಗಳು ಅಥವಾ ಯಾವ ರೀತಿಯ ಫಲಗಳು, ನಾವು ಅದನ್ನು ನಂತರದಲ್ಲಿ ಕಾಣೋಣ. ಅಲ್ಲಿ ಗುರುವು ಇದ್ದಾನೆ, ಗುರು ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ದಿವಸ ಬಲವಿಲ್ಲ. ಅಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರಬಹುದು, ಆದರೆ ರವಿಯುಕ್ತನಾಗಿ ಮೌಢ್ಯನಾಗಿರೋದ್ರಿಂದ ಗುರು ತನ್ನ ಬಲವನ್ನು, ತನ್ನ ಸ್ಟಫನ್ನು ಕಳ್ಕೊಂಡಿದ್ದಾನೆ. ಹೀಗಾಗಿ ಉಚ್ಚನಾಗಿದ್ದರೂ ಪ್ರಯೋಜನವಿಲ್ಲದೆ ಇದ್ದಾನೆ ಈಗ ಗುರು. ಈ ರವಿ ಬುಧರ ಚೆನ್ನಾಗಿರೋದ್ರಿಂದ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತೆ. ಅದು ಬಹಳ ಒಳ್ಳೆಯದು. ಅಲ್ಲಿ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳುತ್ತೆ. ಹೀಗಾಗಿ ನೈಪುಣ್ಯತೆ, ಶಾಸ್ತ್ರದ ಪರಿಜ್ಞಾನಗಳು ಮತ್ತು ಅದರ ಅನ್ವಯಗಳು, ಇವುಗಳಲ್ಲಿ ಆಸಕ್ತಿ ಮತ್ತು ಶ್ರದ್ಧೆ ಮತ್ತು ಜಾಣ್ಮೆ ಇವುಗಳೆಲ್ಲ ಉಂಟಾಗಲಿಕ್ಕೆ ತುಂಬ ಚೆನ್ನಾಗಿದೆ. ಹೀಗಾಗಿ ಬುಧಾದಿತ್ಯ ಯೋಗ ಯಾರ್ಯಾರಿಗಿದೆ, ಯಾವ್ಯಾವ ರಾಶಿಯವರಿಗೆ ಈ ಒಂದು ಶುಭ ಫಲವನ್ನು ನಾವು ಕಾಣ್ತೀವಿ, ಅದನ್ನೆಲ್ಲ ನಾವು ರಾಶಿ ಫಲದಲ್ಲಿ ಕಾಣೋಣ. ಅಂತೂ ಬುಧನ ಸಂಕ್ರಮಣ ಹಲವರಿಗೆ ಒಂದು ಶುಭಯೋಗವನ್ನು ತಂದುಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬುಧನ ಪ್ರಯಾಣ ಉಚ್ಚ ರಾಶಿ ಕಡೆಗೆ ಹೋಗ್ತಾ ಇದ್ದಾನೆ. ನಂತರ ಮಿತ್ರರಾಶಿ ಬರ್ತಾನೆ. ಅದಾದಮೇಲೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಅವನ ಪ್ರಯಾಣ ಚೆನ್ನಾಗಿರೋದ್ರಿಂದ ನಮ್ಮ ಬದುಕಿನ ಪ್ರಯಾಣದಲ್ಲೂ ಅವನು ಶುಭ ಫಲಗಳನ್ನು ಸಿಂಪಡಿಸ್ತಾನೆ, ಸಮೃದ್ಧವಾಗಿ ಕೊಡ್ತಾನೆ. ಸಿಂಪಡಿಸೋದಲ್ಲ, ಸಮೃದ್ಧವಾಗಿ ಕೊಡ್ತಾನೆ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ಈ ದಿವಸ ನಾವು ಬುಧವಾರ, ಬುಧನಿಗೆ ದೇವತೆ ಯಾರು ಅಂದರೆ ವಿಷ್ಣು. ಹೀಗಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡೋದು, ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಹೆಸರು ಕಾಳು ಸಮರ್ಪಣೆ ಮಾಡೋದು, ತನ್ಮೂಲಕ ಇನ್ನೂ ಹೆಚ್ಚಿನ ಅನುಗ್ರಹ ಉಂಟಾಗುತ್ತೆ. ಮತ್ತು ಅವನ ಕೃಪೆಯಾದರೆ ಬುದ್ಧಿ ಬಹಳ ಚುರುಕಾಗಿರುತ್ತೆ, ಜಾಣರಾಗ್ತೀವಿ. 4 ಜನರು ನಮಗೆ ಬೆನ್ನು ತಟ್ತಾರೆ, ಹೆಮ್ಮೆ, ಗೌರವ ಇವೆಲ್ಲ ಸಂದಾಯವಾಗುತ್ತೆ. ಈ ಕಾರಣದಿಂದಾಗಿ ಈ ದಿವಸ ಬುಧನ ಆರಾಧನೆ, ವಿಷ್ಣುವಿನ ಆರಾಧನೆ ಮೂಲಕ ಬುಧನಿಗೆ ಒಂದು ನಮಸ್ಕಾರ ಸಲ್ಲಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.